ಮಕ್ಕಳಾಗಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಡಿವೋರ್ಸ್ ತಗೋತಾ ಇದೀಯಾ ಅಥವಾ ಬೇರೆ ಏನಾದ್ರೂ ವೈಯಕ್ತಿಕ ಕಾರಣಗಳಿದ್ಯಾ ಅಂತ? ಅಯ್ಯೋ ಸರ್, ಮತ್ ನೀವು ಅದೇ ಪ್ರಶ್ನೆ ಕೇಳ್ತಾ ಇದ್ದೀರಾ? ಡಿವೋರ್ಸ್ ತಗೊಳ್ತಾ ಇರೋದು ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೆ. ಅವತ್ತೇ ಹೇಳಿದ್ನಲ್ಲ, ಪ್ರೀತಿ ಪ್ರೇಮ ಜನ್ಮ ಕೊಟ್ಟ ಅಪ್ಪ ಅಮ್ಮ ಬಂಧು ಬಳಗ ಎಲ್ಲಾನು ದೂರ ಮಾಡುತ್ತೆ. ಹುಟ್ಟದೇ ಇರೋ ಒಂದು ಮಗುಗೋಸ್ಕರ ಹೆಂಡತಿ ತನ್ನ ಪ್ರೀತಿನ ದೂರ ಮಾಡ್ಕೊಂಡ್ರೆ ಅವಳನ್ನ ಹುಚ್ಚಿ ಅಂತಾರೆ, ಶತಮೂರ್ಖಳು ಅಂತಾರೆ. ಅನ್ಲಿ ಬಿಡಿ ಸರ್. ಈ ಜಗತ್ನಲ್ಲಿ ಜನರಿಗೆ ನಾವು ಹೇಗ್ ಮಾತಾಡ್ಬೇಕು ಅನ್ನೋದನ್ನ ಹೇಳ್ಕೊಡಕ್ಕಾಗತ್ತಾ? ನಾವ್ ಹೇಗಿದ್ರು ಮಾತಾಡ್ತಾರೆ, ಬದುಕಿದ್ರು ಮಾತಾಡ್ತಾರೆ, ಸತ್ರು ಮಾತಾಡ್ತಾರೆ. ಸೇವಂತಿ, ಮುಂದಿನ ನಿನ್ನ ಜೀವನ ಏನಮ್ಮ? ಅರ್ಜುನ ನೀನು ನಿಜಕ್ಕೂ ನಿಜವಾಗ್ಲೂ ಪ್ರೀತಿ ಮಾಡೋದು ನಿಜನೇ ಆದ್ರೆ ಅವನನ್ನ ಬಿಟ್ಟು ಒಬ್ಬಂಟಿಯಾಗಿ ನೀನ್ ನಿಲ್ತೀಯ? ನಿನ್ಗಾಗಲ್ಲ ಸೇವಂತಿ. ಆಗತ್ತೆ ಸರ್. ಚಿಕ್ಕವಳಿಂದ ನಾನು ಒಂಟಿಯಾಗೆ ಬೆಳಿತಾ ಬಂದೆ. ನನ್ನವ್ರು ಯಾರು ಅಂತ ಹೇಳ್ಕೊಳಕ್ಕೂ ಗೊತ್ತಾಗ್ದೆ, ಹುಟ್ಸಿದ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ದೆ ಮದ್ವೆ ಆಗೋ ತನಕನೂ ಒಂಟಿಯಾಗೆ ಬದುಕ್ದೆ. ಇನ್ನು ಜೀವನದಲ್ಲಿ ಉಳಿದ ಆಯಸ್ಸನ್ನ ಕಳೆಯೋದು ಏನು ಕಷ್ಟ ಆಗೋದಿಲ್ಲ ಬಿಡಿ. ಆಗತ್ತೆ, ಖಂಡಿತ ಆಗತ್ತೆ ಸೇವಂತಿ. ಆಗ ಒಂಟಿತನ ನಿನ್ನ ಆಯ್ಕೆ ಆಗಿರ್ಲಿಲ್ಲ, ಅನಿವಾರ್ಯತೆ ಆಗಿತ್ತು. ಸಹಜವಾಗಿ ನಾನು ಒಪ್ಕೊಂಡು ಬೆಳೆದೆ ನೀನು. ಆದ್ರೆ ಈಗ ಆ ಪರಿಸ್ಥಿತಿ ಇಲ್ಲ. ಇಷ್ಟು ವರ್ಷ ಒಂದು ಒಳ್ಳೆ ಕುಟುಂಬದ ಸೊಸೆಯಾಗಿ ಗಂಡನ ಪ್ರೀತಿಯಲ್ಲಿ ಮುಳುಗಿ ತೇಲ್ತಾ ಇದ್ದೆ. ಈ 6-7 ವರ್ಷಗಳಲ್ಲಿ ಒಂದೇ ಒಂದು ಕ್ಷಣ ಕೂಡ ನಿನಗೆ ಒಂಟಿತನ ಕಾಡದೇ ಇರೋ ಹಾಗೆ ತನ್ನ ಕಣ್ಣರಪ್ಪಲ್ಲಿ ನಿನ್ನನ್ನ ಬಚ್ಚಿಟ್ಕೊಂಡು ಪ್ರೀತಿಸ್ತಿರೋ ನಿನ್ನ ಗಂಡನ ಪ್ರೀತಿನ ಧಿಕ್ಕರಿಸಿ ಒಂಟಿಯಾಗಿ ಬದುಕೋದಕ್ಕೆ ನಿನಗೆ ಸಾಧ್ಯನ ಸೇವಂತಿ? ಯಾಕೆ ಸರ್, ಜಗತ್ನಲ್ಲಿ ಯಾರು ಒಂಟಿಯಾಗಿ ಬದುಕ್ತಾನೆ ಇಲ್ವಾ? ಹಾಗೇನೆ ಮಕ್ಕಳು ಇಲ್ದಿರೋ ಎಷ್ಟು ಸಂಸಾರಗಳಿವೆ ಈ ಜಗತ್ನಲ್ಲಿ. ಮಕ್ಕಳಿದ್ರು ಕಳ್ಕೊಂಡಿರೋ ಎಷ್ಟು ದಂಪತಿಗಳಿದ್ದಾರೆ ಈ ಜಗತ್ನಲ್ಲಿ. ಯಾಕೆ ಅವ್ರು ಯಾರು ಬದುಕ್ತಿಲ್ವಾ? ನಾನು ಬದುಕ್ತಿಲ್ವಾ? ನನ್ನ ಹೆಂಡತಿ ಬದುಕ್ತಿಲ್ವಾ? ಬೆಳೆದ ಮಗಳು ಕಣ್ಣು ಮುಂದೆ ಇದ್ರು ಯಾವತ್ತಾದ್ರೂ ನಿನಗೆ ನಿನ್ನ ಅಪ್ಪ ಅಂತ ಹೇಳ್ಕೊಂಡಿದ್ದೀನ ನಾನು?